ನಮಸ್ಕಾರ ಸ್ನೇಹಿತರೆ, ನೀವೀಗ ನೋಡ್ತಿರೋ ಪ್ರಾಪರ್ಟಿ ಇದು 10 ಎಕರೆ. ಇದು ತಮಿಳ್ನಾಡು ಗಡಿ. ಇದು ನಮ್ಮ ಕರ್ನಾಟಕ ಪಕ್ಕದಲ್ಲಿರುವಂಥದ್ದು ನೋಡಿ. ಇದು ಇಟ್ಟಿಗೆ ಗುಡಿದೆ ನೋಡಿ, ಅಲ್ಲಿಂದ ಹಿಡಿದು ನೋಡಿ ಇಲ್ಲಿಂದ ಇದೆಲ್ಲ ನೋಡಿ 3 ಬೋರ್ ಇದೆ, ಒಂದು ಮನೆ ಇದೆ ನೋಡಿ. ಮನೆ ನೋಡಿ, CC ಮನೆ ರೀ ಇದು. ಒಳ್ಳೆ ಜಾಗ ಇದು, ರೋಡ್ಗಿರೋದು ಮಣ್ಣು ರೋಡು. ಒಟ್ಟಿನಲ್ಲಿ ಮಣ್ಣು ರೋಡು ಸ್ನೇಹಿತರೆ, ಮಣ್ಣು ರೋಡು ನೋಡಿ. ಫೆನ್ಸಿಂಗ್ ಹಾಕಿದಾರಲ್ಲ, ಇದನ್ನು ನೋಡ್ಕೊಳ್ಳಿ. 3 ಬೋರ್ವೆಲ್ ಇದೆ. ಎಷ್ಟು? 3 ಬೋರ್ವೆಲ್ ಇದೆ, TC ಇದೆ ನೋಡಿ. ಆ ಕಡೆ ಶೆಡ್ಡು ಮತ್ತು ನೋಡಿ ಅದೆಲ್ಲ ಸೇರುತ್ತೆ. TN ರಿಜಿಸ್ಟ್ರೇಷನ್ ಅಪ್ಪ. ಹಿಂಗೆ ಆಸೆ ನೋಡಿ, ಇದೆಲ್ಲ ಇದೆ ನೋಡಿ. ಇದು ಬೋರ್ವೆಲ್ಲು, ಇದೊಂದು ಬೋರ್ವೆಲ್ಲು ನೋಡಿ. ಅಲ್ಲೊಂದು ಬೋರ್ವೆಲ್ ಇದೆಯಾ ನೋಡಿ, ತೋರಿಸ್ತೀನಿ ನೋಡಿ. ಅದೊಂದು ಬೋರ್ವೆಲ್ಲು, ಓಕೆನಾ. ಇನ್ನೊಂದು ಬೋರ್ವೆಲ್ ತೋರಿಸ್ತೀನಿ ನೋಡಿ. ಇದೇ ದಾರಿ. ಇದು ರೇಟು 1.5 ಕೋಟಿ ಹೇಳ್ತಾ ಇದ್ದಾರೆ ಪರ್ ಎಕರು. 10 ಎಕರೆ ಟೋಟಲ್ ಇರೋ ಜಾಗ ಇದು. ಎಲ್ಲ ಕೆಂಪು ಮಣ್ಣು ನೋಡಿ ಯಾವ ಥರ ಇದೆ, ಒಂದು ಕಲ್ಲೂ ಸಿಗಲ್ಲ. ನೀಟಾಗಿದೆ ನೋಡಿ. ಫೆನ್ಸಿಂಗ್ ಮಾಡಿಕ್ಕಿದ್ದಾರೆ. ಏನು ನೀರಾವರಿ ಭೂಮಿ, ಫಲವತ್ತಾಗಿರುವಂಥ ಜಾಗ ನೋಡಿ. ಟೊಮೆಟೊ ಎಲ್ಲ ಹಾಕಿದ್ದು ಇದನ್ನು ತೆಗೆದಿದ್ದಾರೆ ನೋಡಿ. ನೋಡಿ ಅಲ್ಲೊಂದು ಬೋರ್ವೆಲ್ ಇದೆ, ಅಲ್ಲೊಂದು ಶೆಡ್ ಇದೆ. ಸ್ನೇಹಿತರೆ, ಯಾರಿಗಾದರೂ ಬೇಕಾದಲ್ಲಿ ಕಾಂಟ್ಯಾಕ್ಟ್ ಮಾಡಿ ಕೊಡಿಸ್ತೀನಿ. ಆ ಮರದವರೆಗೂ ಆಲದ ಮರ ಕಾಣ್ತಾ ಇದೆಯಲ್ಲ ಸ್ನೇಹಿತರೆ, ಆ ಆಲದ ಮರದಿಂದ ಈಚೆಗೆ ಟ್ಯಾಕ್ಟ್ರು ಮತ್ತು ಆಲದ ಮರ. ಒಂದು ನಿಮಿಷ ಝೂಮ್ ಮಾಡಿ ತೋರಿಸ್ತೀನಿ. ನೋಡ್ತಾ ಇದ್ದೀರಾ ನೋಡಿ. ಹಿಂಗೆ ಹೋಗಿ ಹಿಂಗೆ ಬರುತ್ತೆ ಇದು ಜಾಗ. ಸುತ್ತು ಹಿಂಗಿದೆ ನೋಡಿ, ಕಾಂಪೌಂಡು ಫೆನ್ಸಿಂಗ್ ಹಾಕಿರೋದು ನೋಡಿ. ಹಿಂಗಿದೆ ನೋಡಿ ಜಾಗ. ತಮಿಳ್ನಾಡು ರಿಜಿಸ್ಟ್ರೇಷನ್ ಇದು ನೋಡಿ. ಅಲ್ಲಿವರೆಗೂ ಏಕಾಗಿದೆ, ನೀಟಾಗಿದೆ. ಓಕೆ ಸ್ನೇಹಿತರೆ.